ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ತೆ. ಸೊ ಇವತ್ತು 30 ವರ್ಷಕ್ಕೇ ಗಂಡ ತೀರಿಕೊಂಡಿದ್ದಾನೆ, ಒಂದು ಗೆಳೆತನ ಬೇಕು ಅಂತೇಳಿ ಮಾನ್ವಿತಾ ಅಂತಕ್ಕಂಥವರು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ಸೊ ಇವರ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಳ ಹೆಸರು ಮಾನ್ವಿತಾ ಅಂತೇಳ್ಬಿಟ್ಟು, ವಯಸ್ಸು 30 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ತಿಳಿಸಿದ್ದಾಳೆ. ಊರು ರಾಯಚೂರು ಭಾಗದವರು. ಏನೋ ಕೆಲಸ ಗೃಹಿಣಿ, ಆದರೆ ಅಪ್ಪನದು ಬಿಸ್ನೆಸ್ ಇದೆ ಅಂತೇಳಿ ತಿಳಿಸಿದ್ದಾಳೆ. ಸಮಸ್ಯೆ ಗಂಡ ತೀರಿಕೊಂಡಿರ್ತಕ್ಕಂಥದ್ದು ಹೇಳಿರೋದು. ಬಯಕೆ ಎರಡನೇ ಸಂಬಂಧಕ್ಕೆ ಒಂದು ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ನಿರೀಕ್ಷೆ ಏನಪ್ಪ ಅಂದರೆ 60 ವರ್ಷದ ಮುದುಕಾಗಿದ್ದರೂ ಸಹಿತ ಓಕೆ ಅಂತೇಳಿ ಅದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಇನ್ನು ಗಂಡನ ಮನೆ ಕಡೆಯಿಂದ ಮತ್ತು ಅಪ್ಪನ ಟೋಟಲ್ ಆಸ್ತಿ ಎಷ್ಟಿದೆ ಅಂತೇಳಿ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿರೋದು ನೋಡ್ತಾ ಹೋಗೋಣ. ಗಂಡನ ಮನೆ ಕಡೆಯಿಂದ ಟೋಟಲ್ ಆಗಿ 80 ಲಕ್ಷ ಬೆಲೆ ಬಾಳುವ 1 ಎಕರೆ ಜಮೀನಿದೆ. ಸೊ ಅದನ್ನು ನನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಕೂಡ ಮಾಡಿದ್ದಾರೆ ಅಂತೇಳಿ ಹೇಳಿರೋದು. ಎರಡನೇದು 10 ಲಕ್ಷದ ಟಾಟಾ ಕಾರ್ ಕೂಡ ಇರುವಂಥದ್ದು. ಮೂರನೇದು 70 ಗ್ರಾಮ್ ಚಿನ್ನ ಇದೆ. ಸೊ ಗಂಡ ಇದ್ದಾಗಲೇ ಮಾಡಿಸಿದ್ದು, ಅದನ್ನು ಜೋಪಾನವಾಗಿ ಇಟ್ಕೊಂಡಿದ್ದಾರೆ. ಅಪ್ಪ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ದಾರೆ. ಅಪ್ಪನಿಗೆ ನಾನು ಒಬ್ಬಳೆ ಮಗಳು. ಸೊ ಅವ್ರ ಕಡೆಯಿಂದ ಸ್ವಲ್ಪ ಆಸ್ತಿ ಸಿಕ್ಕಿದೆ ಅಂತೇಳಿಯೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿರೋದು. ಇನ್ನು 1 ಕೋಟಿ FD ಇದೆ, ಬಡ್ಡಿಯಲ್ಲಿ ಜೀವನವನ್ನು ಮಾಡ್ತಾಯಿದ್ದೀನಿ ಅಂತೇಳಿ ಇದಿಷ್ಟು ಗಂಡನ ಮನೆ ಕಡೆಯಿಂದ ಮತ್ತು ತಂದೆಯಿಂದ ಸಿಕ್ಕಿರ್ತಕ್ಕಂತಹ ಆಸ್ತಿ ವಿವರದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಒಳ್ಳೆ ರಿಚ್ ಫ್ಯಾಮಿಲಿ ಅಂತ ಹೇಳ್ಬೋದು. ಇನ್ನು ಎರಡನೇ ಸಂಬಂಧಕ್ಕೆ ಗಂಡು ಹೀಗಿದ್ದರೆ ಸಾಕು, ಗಮನಿಸಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಫಸ್ಟ್ ಒಂದು ವಯಸ್ಸಿನಲ್ಲಿ ಮುದುಕ ಇದ್ದರೂ ಸಹಿತ ಓಕೆ, ಆದರೆ ಮನೆ ಕೆಲಸ ಮಾಡೋದು ಗೊತ್ತಿರಬೇಕು ಅಂತೇಳಿ ಹೇಳಿದ್ದಾಳೆ. ಯಾಕಂದರೆ ಇವರಿಗೆ ಮನೆ ಕೆಲಸ ಮಾಡೋದಕ್ಕೆ ಬರೋದಿಲ್ಲ. ಬರುವ ಗಂಡು ಮನೆ ಕೆಲಸ ಎಲ್ಲವನ್ನೂ ಕೂಡ ನೋಡಿಕೊಳ್ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಎರಡನೇದು ಮುದುಕ ಯಾಕಂದರೆ ಮೋಸ ಮಾಡೋದಿಲ್ಲ ಅನ್ನುವ ಒಂದು ಮನೋಭಾವನೆಯನ್ನು ಕೂಡ ಹೊಂದಿರುವಂಥದ್ದು. ನೋಡೋದಕ್ಕೆ ಶಕ್ತಿ ತುಂಬಿರಬೇಕು, ಕುದುರೆ ಆಗಿ ಇರಬೇಕು ಅಂತೇಳಿ ತಿಳಿಸಿದ್ದಾಳೆ. ಇನ್ನು ದಿನ ತೃಪ್ತಿ ಕೊಡಲೇಬೇಕಾಗುತ್ತೆ. ಹಾಗೆ ಒಂದು ವೇಳೆ ಕೊಡಲಿಲ್ಲ ಅಂದರೆ ಬೇರೆ ಸಂಬಂಧ ಇಟ್ಟುಕೊಳ್ಳುವುದಾಗಿ ಹೇಳಿದ್ದಾಳೆ. ಇನ್ನು ಫ್ಯಾಮಿಲಿ ಕಡೆ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ತೀರಿಸುವುದಾಗಿ ಭರವಸೆಯನ್ನು ಕೊಟ್ಟಿರೋದು. ಇನ್ನು ಓಪನ್ ಮೈಂಡ್ಸೆಟ್ ಇರ್ತಕ್ಕಂತಹ ಗಂಡು ಇಷ್ಟಪಡುತ್ತೇನೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಇದಿಷ್ಟು ಬೇಕಾಗಿರುವ ಗಂಡಿನ ಗುಣಗಳಾಗಿರುತ್ತೆ. ಇವರ ತಂದೆ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿರುವ ಕಾರಣ ಅದರಲ್ಲಿ ಯಾವ ರೀತಿಯಾಗಿ ಹಣ ಮಾಡ್ತಾರೆ ಅಂತೇಳಿ ಕೆಲವೊಂದು ಟಿಪ್ಸ್ ಕೊಟ್ಟಿರೋದು. ಫಸ್ಟ್ ಒಂದು ರಿಯಲ್ ಎಸ್ಟೇಟ್ ಅಂದರೆ ಭೂಮಿ, ಮನೆ, ಜಮೀನು ಮತ್ತು ಪ್ರಾಪರ್ಟಿ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಒಂದು ವ್ಯವಹಾರ ಅಂತೇಳಿ ಹೇಳಿರೋದು. ಸೆಕೆಂಡ್ ಒನ್ನು ಇದು ದೀರ್ಘಕಾಲದ ಹೂಡಿಕೆಯಾಗಿದ್ದು ಸಮಯ ಕಳೆದಂತೆ ಪ್ರಾಪರ್ಟಿಯ ಒಂದು ಮೌಲ್ಯ ಹೆಚ್ಚಾಗುತ್ತೆ, ಅದರಿಂದ ಹಣ ಕೂಡ ಮಾಡ್ಬೋದು ಅಂತೇಳಿ ಟಿಪ್ಸ್ ಕೊಟ್ಟಿರೋದು. ಇನ್ನು ಮೂರನೇದು ಸರಿಯಾದ ಸ್ಥಳ ಮತ್ತು ಕಾನೂನು ದಾಖಲೆಗಳು ಅಂದರೆ ಲೀಗಲ್ ಡಾಕ್ಯುಮೆಂಟ್ಸು ಸರಿಯಾಗಿದ್ದರೆ ರಿಯಲ್ ಎಸ್ಟೇಟಲ್ಲಿ ಸುರಕ್ಷಿತವಾಗಿ ಹೂಡಿಕೆಯನ್ನು ಮಾಡ್ಬೋದು ಅಂತೇಳಿ ಹೇಳಿದ್ದಾರೆ. ನಾಲ್ಕನೇದು ರೆಂಟು, ಲೀಸು ಅಥವಾ ಸೇಲ್ ಮೂಲಕ ನಿರಂತರ ಆದಾಯವನ್ನು ಕೂಡ ಗಳಿಸ್ಬೋದು. ಐದನೇದು ರಿಯಲ್ ಎಸ್ಟೇಟ್ ವ್ಯವಹಾರ ನಂಬಿಕೆ ಮತ್ತು ಅನುಭವ ಹಾಗೆ ಮಾರ್ಕೆಟಿಂಗ್ ನಾಲೆಜ್ ಇಲ್ಲ ಅಂದರೆ ಲಾಸ್ ಕೂಡ ಮಾಡ್ಕೊಳ್ಬೋದು ಅಂತೇಳಿ ಟಿಪ್ಸ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಫ್ರೆಂಡ್ಸ್ ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಡೀಟೇಲ್ಸು. ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ.